Okay, so next we'll study about addition of alcohols in acidic medium. So I'll take this. Addition of alcohol, you know this. Addition of alcohol in acidic medium. So acidic medium ಏನು ತಗೊಂಡಿದೀವಿ ಅಂದ್ರೆ because it acts as catalyst. Acidic medium ಅಲ್ಲಿ acidic medium ನಮಗೆ catalyst ಆಗಿ act ಮಾಡುತ್ತೆ. So that we'll see here. So we'll go with the reactions, we'll observe that. Okay. So ಇದನ್ನ ನಾವು addition of alcohols ಅಂತಾನೂ ಕರಿಬಹುದು, or even you can call it as formation of acetal. Formation of acetal. Okay. So now I am going to take a carbonyl compound here. So first just a simple reaction I will show you. So you are taking aldehyde. Okay. So you know this is positive and this is negative. And so ಇಲ್ಲಿ ಏನು ಮಾಡ್ತೀವಿ ನಾವು ಆಲ್ಕೋಹಾಲ್ ನ ಆಡ್ ಮಾಡ್ತೀವಿ. ಓಕೆ, ಸೊ ಇದು ಆಲ್ಕಾಕ್ಸೈಡ್ ಅಯಾನ್ ನಿಮ್ಗೆ ಗೊತ್ತಿದೆ. ಆಲ್ಕಾಕ್ಸೈಡ್ ಅನ್ನಲ್ಲಿ ನೆಗೆಟಿವ್ ಚಾರ್ಜ್, ಇದು H+ ಪಾಸಿಟಿವ್ ಬರುತ್ತೆ. And this reaction is catalyzed by acid. So RO minus ಎಲ್ಲಿಗೆ ಅಟ್ಯಾಕ್ ಆಗುತ್ತೆ? You know that it attacks to carbon. In H+ ಗೆ ಬೇರೆ ಜಾಗ ಇಲ್ಲ, ಹೋಗಿ ಅಟ್ಯಾಕ್ ಆಗುತ್ತೆ. ಸೊ ಇಲ್ಲೇನ್ ಬಂದಿದೆ ಅದನ್ನು ಬರೆಯೋದಷ್ಟೇ. For CH to this OR dash will be attached, right? OR ಅಂತ OR dash ಬರ OR. ಓಕೆ, ಸೊ OR ಬರುತ್ತೆ. ನೆಕ್ಸ್ಟ್ ಇಲ್ಲಿಗೆ ಇಲ್ಲೇನ್ ಬರುತ್ತೆ? OH. ಓಕೆ, ಸೊ ಇಲ್ಲಿ ಫಾರ್ಮೇಶನ್ ಆಗಿದೆಯಲ್ಲ, ಇದನ್ನ ನಾವು ಆಲ್ಕಾಕ್ಸಿ ಆಲ್ಕೋಹಾಲ್ ಅಂತ ಕರಿತೀವಿ. ಕಾಲ್ ಇಟ್ ದಿಸ್ ಆಸ್ ಅ ಆಲ್ಕಾಕ್ಸಿ ಆಲ್ಕೋಹಾಲ್, ಆರ್ ಇನ್ನು ವೆರಿ ಇಂಪಾರ್ಟೆಂಟ್ ವರ್ಡ್ ಇಸ್ ಹೆಮಿ ಅಸಿಟಾಲ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹೆಮಿ ಅಸಿಟಾಲ್. ನೀವು ಆಲ್ಕಾಕ್ಸಿ ಆಲ್ಕೋಹಾಲ್ ಅಂತ ಕರೆಯೋದಕ್ಕಿಂತ ಇನ್ನೂ ಚೆನ್ನಾಗಿ ಕರಿಬೇಕಾಗಿರೋದು ಹೆಮಿ ಅಸಿಟಾಲ್. ರೈಟ್ ನೇಮ್ ಹೆಮಿ ಅಸಿಟಾಲ್. ಓಕೆ, ಸೊ ಈ ಹೆಮಿ ಅಸಿಟಾಲ್ ಫಾರ್ಮೇಶನ್ ಆದ್ಮೇಲೆ ನೆಕ್ಸ್ಟ್ ಅಗೇನ್ ಏನ್ ಮಾಡ್ತೀವಿ ನಾವು? ಸೊ ಅಗೇನ್ ಯು ಕ್ಯಾನ್ ರಿಯಾಕ್ಟ್ ದಟ್ ವಿತ್ ದ ಅನದರ್ ಮೋಲ್ ಆಫ್ ಆಲ್ಕೋಹಾಲ್. ಸೇಮ್ ಕೇಸ್. So this is also catalyzed by H+. Okay, so ಇಲ್ಲಿ ಏನಾಗುತ್ತೆ ನೋಡಿ, ಈ H+ ಜೊತೆ OH ಮೈನಸ್, H+ ಜೊತೆ OH ಮೈನಸ್ ಕಂಬೈನ್ ಆದ್ರೆ ಏನ್ ಬರುತ್ತೆ? ವಾಟರ್ ಎಲಿಮಿನೇಟ್ ಆಯ್ತು. ಆ ವಾಟರ್ ಹೋದ ಜಾಗಕ್ಕೆ ನಮ್ಗೆ ನೀವು ಬೇಕಾದ್ರೆ ಈ ಆಲ್ಕೋಹಾಲ್ ಬೇರೆ ಏನಾದ್ರು ತೋರ್ಸಕ್ಕೆ ಇಲ್ಲಿ R ಡ್ಯಾಶ್ ಹಾಕ್ಬೋದು, ಇಲ್ಲ ಸೇಮ್ ಆಲ್ಕೋಹಾಲ್ ತಗೊಳ್ಳೋದಾದ್ರೆ R ತಗೋಬಹುದು. ಐ ವಿಲ್ ಟೇಕ್ ಇಟ್ ಆಸ್ R ಡ್ಯಾಶ್. So RCH OR and OR dash. Okay, so ಇದೇನ್ ಬರ್ತಿದೆ? So this is nothing but acetal. So this is what? Acetal. So ಈಗ ನಿಮಗೆ ಡಿಫರೆನ್ಸ್ ಗೊತ್ತಾಗಿದೆ ಅನ್ಕೋತೀನಿ. ಹೆಮಿ ಅಸಿಟಾಲ್ಗೂ ಅಸಿಟಾಲ್ ಗೊತ್ತಾಗ್ತಿದ್ಯಾ? ಹೆಮಿ ಅಸಿಟಾಲ್ ಅಂಡ್ ಅಸಿಟಾಲ್ ಗೆ ಡಿಫರೆನ್ಸ್. ಸೊ ಹೆಮಿ ಅಸಿಟಾಲ್ ಅಲ್ಲಿ ಒಂದು OH ಗ್ರೂಪ್ ಇದೆ, ಅಸಿಟಾಲ್ ಅಲ್ಲಿ OH ಗ್ರೂಪೇ ಇಲ್ಲ. ರಿಮೆಂಬರ್ ದಟ್ ಒನ್. ಅಸಿಟಾಲು ಹೆಮಿ ಅಸಿಟಾಲ್. ಈ ರಿಯಾಕ್ಷನ್ ಅರ್ಥ ಆಗಿದ್ಯಾ? ಸೊ ಅದ್ರಲ್ಲಿ ಏನಾದ್ರು ಕನ್ಫ್ಯೂಷನ್ಸ್ ಇದ್ರೆ ಕೇಳಿ.
ಓಕೆ, ಸೊ ಇದ್ರ ಸಿಂಪಲ್ ಮೆಕ್ಯಾನಿಸಮ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ತುಂಬಾ ಸಿಂಪಲ್, ನಾ ಅರ್ಧ ಹೇಳ್ತೀನಿ, ನೀವು ಫುಲ್ ನೀವೇ ಕಂಪ್ಲೀಟ್ ಮಾಡ್ಬೋದು ಅದನ್ನ. ಓಕೆ, ಸೊ ಅಲ್ಲಿ ಕ್ಲಿಯರ್ ದಿಸ್ ಒನ್, ಇಲ್ಲಿ ಏನ್ ಬರ್ದಿದೆ ಅದನ್ನ ನಡೆಸ್ತೀನಿ, ನೀವು ಬರ್ಕೊಂಡಿರಿ. ಸೊ ಅಲ್ಲಿ ಅದಕ್ಕೆ ರಿಲೇಟೆಡ್ ಆಗಿ ಮೆಕ್ಯಾನಿಸಮ್ ಬರೀತೀನಿ ಸೇಮ್ ಇದಕ್ಕೇನೆ. ಸೊ ನೀವು ಅಲ್ಲಿ ನಿಮ್ ಬುಕ್ ಅಲ್ಲಿ ನೋಡ್ಕೊಂಡ್ರೆ ಈಸಿ ಆಗುತ್ತೆ. Okay. So mechanism follows. Our mechanism for this. Okay. So mechanism ಹೇಗಿರುತ್ತೆ? RCH double bond O. So you go to the minus and this goes as a positive. And first ಇಲ್ಲಿ ಯಾರು ಹೆಲ್ಪ್ ಮಾಡ್ತಾರೆ? ಕ್ಯಾಟಲಿಸಿಸ್ ಇದೆಯಲ್ಲ, ಆ ಕ್ಯಾಟಲಿಸಿಸ್ ಹೆಲ್ಪ್ ಮಾಡಿ. ಓಕೆ, ಸೊ H ಪ್ಲಸ್ ಮೈನಸ್ ಗೆ ಹೋಗಿ ಅಟ್ಯಾಕ್ ಮಾಡುತ್ತೆ. ಸೊ ಆಸ್ ಅ ರಿಸಲ್ಟ್ ವಿಲ್ ಗೆಟ್ ದಿಸ್ ಥಿಂಗ್ ಫಸ್ಟ್. ಓಕೆ, ಸೊ ನೆಕ್ಸ್ಟ್ ಏನು? ROH ಅಟ್ಯಾಕ್ ಆಗಬೇಕು. ROH. ಸೊ ROH ಅಲ್ಲಿ ಆಕ್ಸಿಜನ್ ಅಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ ನೋಡಿ, ಆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ನ ಆಕ್ಸಿಜನ್ ಕಾರ್ಬನ್ ಕೊಡುತ್ತೆ. ಕಾರ್ಬನ್ ಎಲೆಕ್ಟ್ರಾನ್ ಬೇಕಲ್ವಾ? ಸೊ ಅದಕ್ಕೆ ಆಕ್ಸಿಜನ್ ತನ್ನಲ್ಲಿರೋ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ನ ಕಾರ್ಬನ್ಗೆ ಕೊಡುತ್ತೆ. ಸೊ ಕಾರ್ಬನ್ಗೆ ಕೊಟ್ಟು ಕಾರ್ಬನ್ ಜೊತೆ ಬಾಂಡಿಂಗ್ ಆಗುತ್ತೆ, ಲೈಕ್ ದಿಸ್. ಇಟ್ ವಿಲ್ ಬಿ ಲೈಕ್ ದಿಸ್. ಸೊ ಎಲೆಕ್ಟ್ರಾನ್ ಕೊಟ್ಟಿರೋದ್ರಿಂದ ಆಕ್ಸಿಜನ್ಗೆ ಪಾಸಿಟಿವ್ ಬರಬೇಕು. ಸೊ ಈಗ ಆಕ್ಸಿಜನ್ ಪಾಸಿಟಿವ್ ಕೇಸ್ ಅಲ್ಲಿ ಸ್ಟೇಬಲ್ ಇದೆಲ್ಲ. ಸೊ H ಏನ್ ಮಾಡುತ್ತೆ? ಎಲೆಕ್ಟ್ರಾನ್ ಕೊಟ್ಬಿಟ್ಟು H will goes out in the form of H plus. ಸೊ ಆವಾಗ ನಿಮಗೆ ಬರುವಂತದ್ದು ಏನು ನೋಡಿ, ಇಲ್ಲಿ ಕೊಟ್ಟಿದ್ದ H ಪ್ಲಸ್ ಆಚೆಗೆ ಬಂತು, ಕೊಟ್ಟಿದ್ದ H ಪ್ಲಸ್ ಆಚೆಗೆ ಬಂತು, ಮೈನಸ್ H ಪ್ಲಸ್. ಸೊ ಉಳಿಯೋದೇ ನಿಮ್ಗೆ ಇಲ್ಲಿ OR ಉಳಿತದೆ, ಇಲ್ಲಿ OH. ಸೊ ಇದೇನಿದು? ವಾಟ್ ಇಸ್ ದಿಸ್ ಕಾಂಪೋನೆಂಟ್? ಕೀಟಲ್. ಕರೆಕ್ಟ್, ಕೀಟಲ್. ನಾನು H ಚೇಂಜ್ ಮಾಡ್ಬಿಡ್ತೀನಿ. H ತಗೊಂಡಿದ್ದಲ್ಲ ಎಲ್ಲ ಕೇಸಲ್ಲೂ, ರಿಟರ್ನ್ RR. H ಇದು, ನೀವು R ತಗೊಂಡ್ರೆ ಕೀಟಲ್ ಕರೆಕ್ಟ್ ಅದು. ಓಕೆ, ಸೊ ಈಗ ಇದು ಹೆಮಿಅಸಿಟಾಲ್. ಎಲ್ಲ ಬರೀತೀನಿ, ಹೆಮಿಅಸಿಟಾಲ್ ಬಂತು. ಈಗ ಹೆಮಿಅಸಿಟಾಲ್ ಬಂತು. ನೆಕ್ಸ್ಟ್ ಇದಕ್ಕೆ ಏನ್ ಮಾಡ್ತೀವಿ? ಈ ಹೆಮಿಅಸಿಟಾಲ್ಗೆ ಪುನಃ H ಪ್ಲಸ್ ನ ಪ್ರೊವೈಡ್ ಮಾಡ್ಬೇಕು. ಈ H ಪ್ಲಸ್ ಏನ್ ಮಾಡುತ್ತೆ? ಈ ಆಕ್ಸಿಜನ್ ಅಲ್ಲಿರುವಂತಹ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ನ ಅಟ್ಯಾಕ್. ಅಂದ್ರೆ ಆಕ್ಸಿಜನ್ ಎಲೆಕ್ಟ್ರಾನ್ ಕೊಡೋದಿಲ್ಲ. ಚೇಂಜಸ್ ಆಕ್ಸಿಜನ್ H ಪ್ಲಸ್ ಗೆ ಎಲೆಕ್ಟ್ರಾನ್ ನ ಕೊಡುತ್ತೆ. ಸೊ ಅದು ಎಲೆಕ್ಟ್ರಾನ್ ಕೊಟ್ಟಾಗ ಏನಾಯ್ತು ಇಲ್ಲಿ? HOH ಕಂಬೈನ್ ಆಗುತ್ತೆ. ಸೊ ಅದನ್ನ I'll show like this. ಸೊ H ಇಲ್ಲಿ ಒಂದು H ಬಂತು. ಸೊ ಆಕ್ಸಿಜನ್ ಎಲೆಕ್ಟ್ರಾನ್ ಕೊಟ್ಟಿರೋದ್ರಿಂದ ಪಾಸಿಟಿವ್ ಚಾರ್ಜ್ ಬಂತು. ಓಕೆ, ಅಗೇನ್ ಆಕ್ಸಿಜನ್ ಪಾಸಿಟಿವ್ ಸ್ಟೇಬಲ್ ಇರಲ್ಲ. ಸೊ ಕಾರ್ಬನ್ ಇಂದ ಎಲೆಕ್ಟ್ರಾನ್ ನ ತಗೊಂಡು ಆಕ್ಸಿಜನ್ ಆಚೆಗೆ ಹೋಗುತ್ತೆ. ಸೊ ಆಚೆಗೆ ಹೋಯ್ತು ಅಂದ್ರೆ ಏನಾಯ್ತು? ಅದು ಮೈನಸ್ H2 ಆಯ್ತು. ಸೊ ಆವಾಗ ಕಾರ್ಬನ್ಗೆ ಏನ್ ಬಂದಿದೆ ಇಲ್ಲಿ? ನೀವು ಅಬ್ಸರ್ವ್ ಮಾಡಿದ್ರೆ ಕಾರ್ಬನ್ ಈಗ ಪಾಸಿಟಿವ್ ಚಾರ್ಜ್ ಬಂದಿದೆ. ಸೊ ಈ ಪಾಸಿಟಿವ್ ಚಾರ್ಜ್ ಕಾರ್ಬನ್ ನಾಟ್ ಸ್ಟೇಬಲ್. ಸೊ ಅದಕ್ಕೆ ಏನಾಗುತ್ತೆ ಇಲ್ಲಿ ನಮ್ಗೆ? ಇದಕ್ಕೆ ನಾವೇನ್ ಮಾಡ್ತೀವಿ? ROH ನ ಆಡ್ ಮಾಡ್ತೀವಿ. ಆಡ್ ತಗೊಂಡ್ರೆ ಪುನಃ ಅಗೇನ್
ಇದರಲ್ಲಿರೋ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಇಟ್ ಅಟ್ಯಾಕ್ಸ್ ಟು ಆಕ್ಸಿಜನ್. ಓಕೆ, ಸೊ ಆಕ್ಸಿಜನ್ ಅಟ್ಯಾಕ್ ಆದಾಗ ಇಟ್ ಫಾರ್ಮ್ಸ್, ಪುನಃ ನೋಡಿ ಸೇಮ್ ಅಲ್ಲಿ ಇಲ್ಲಿ ಬಂದಿತ್ತಲ್ಲ ಇದೇ ತರ ಫಾರ್ಮೇಶನ್ ಆಗುತ್ತೆ. ಓಗೆ H ಮತ್ತು ಇನ್ನೊಂದು R', ಸೊ ಓಗೆ ಪ್ಲಸ್ ಬರುತ್ತೆ. ಇನ್ನು ಮುಂದಕ್ಕೆ ನಿಮ್ಗೆ ಗೊತ್ತು, ನೀವೇ ಮಾಡ್ತೀರಾ. H ಎಲೆಕ್ಟ್ರಾನ್ ಕೊಟ್ಟು ಆಚೆಗೆ ಹೋಗುತ್ತೆ, -H+. ಸೊ ನಿಮ್ಗೆ you are going to get this is acetal. So mechanism ಅರ್ಥ ಆಯ್ತಾ ನೋಡಿ. So mechanism, if you have any doubts you can ask. ಅರ್ಥ ಆಗಿದೆ ಎಲ್ರಿಗೂ ಮೆಕ್ಯಾನಿಸಮ್? ನೆನ್ಪಿಟ್ಕೊಳ್ಳಿ, ಫಾರ್ಮೇಶನ್ ಆಫ್ ಅಸಿಟಾಲ್ ಮತ್ತೆ ಹೆಮಿ ಅಸಿಟಾಲ್. ಅಸಿಟಾಲ್ ಗೊತ್ತಾಗಿದೆ, ಏನೋ OR ಇರ್ಬೇಕು. R ನಿಮ್ಗೆ ಗೊತ್ತು, ಆಲ್ಕೈಲ್ ಗ್ರೂಪ್ಸ್. ಹೆಮಿ ಅಸಿಟಾಲ್ ಅಲ್ಲಿ ಒಂದು OH ಗ್ರೂಪ್ ಇರುತ್ತೆ. ದಟ್ ಕ್ಲಿಯರ್? ಓಕೆ, ಸೊ ಇದನ್ನ ಕ್ಲಿಯರ್ ಮಾಡ್ತೀನಿ. ಸೊ ಕೀಟಾಲ್ದೊಂದು ಡಿಸ್ಕಸ್ ಮಾಡೋಣ, ಫಾರ್ಮೇಶನ್ ಆಫ್ ಕೀಟಾಲ್. And today at what time you have Kannada class? Three 3:15 to 4:15. Yeah. Yes, sir. Okay. So ಇವತ್ತು ನಿಮಗೆ ಬೇಜಾರಾದ್ರೂ ಪರವಾಗಿಲ್ಲ, ನಿಮ್ ಕನ್ನಡ ಮೇಡಮ್ ಇವತ್ತಿಲ್ಲ. ಸೊ ಕನ್ನಡ ಕ್ಲಾಸ್ ನ ಯಾರು ಎಂಗೇಜ್ ಮಾಡ್ತಾರೆ? ನೀವು. Exactly. So I'll be taking 3:15 class today. Okay. So same again, same ID ಗೆ ಲಾಗಿನ್ ಆಗಿ 3 ಕಾಲ್ಗೆ ಕನ್ನಡ ಕ್ಲಾಸ್ ಇರಲ್ಲ, ಕನ್ನಡ ಕ್ಲಾಸ್ ಬದಲು 1 hour 3:15 to 4:15 ಐ ವಿಲ್ ಕ್ಯಾರಿ ಔಟ್. ಸೊ ಆ ಕ್ಲಾಸ್ ಅಲ್ಲಿ ಏನ್ ಮಾಡ್ತೀನಿ ಅಂದ್ರೆ, ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಡೀಲ್ ವಿತ್ ಚಾಪ್ಟರ್. ಸೊ ಕ್ಲಾಸ್ ಏನ್ ಮಾಡ್ತೀನಿ ಅದನ್ನ ಮಾಡಲ್ಲ. ಇಲ್ಲಿವರೆಗೂ ಕ್ಲಾಸಸ್ ಏನಾಗಿತ್ತು ಇದ್ರ ಬೇಸಿಸ್ ಮೇಲೆ ನೀಟ್ ಕ್ವಶನ್ಸ್ ಸಾಲ್ವ್ ಮಾಡ್ತೀನಿ ಅಲ್ಲಿ. ಓಕೆ, ಸೊ ಆ ಕ್ಲಾಸ್ ಅಲ್ಲಿ ಅದನ್ನ ಮಾಡ್ತೀನಿ. ಸೊ ಇಫ್ ಯು ಆರ್ ಗೋಯಿಂಗ್ ಟು ಮಿಸ್ ದಟ್ ಒನ್, ಯು ಆರ್ ಗೋಯಿಂಗ್ ಟು ಮಿಸ್ ದ ನೀಟ್ ಕ್ಲಾಸಸ್. ಇಫ್ ಯು ಡೋಂಟ್ ಇಂಟ್ರೆಸ್ಟೆಡ್ ಟು ಜಾಯಿನ್ ನೀಟ್ ಕ್ಲಾಸಸ್, ನೀವು ಬೋರ್ಡ್ ಎಕ್ಸಾಮ್ ಮಾತ್ರ ಅನ್ನೋದ್ರೆ ಬೋರ್ಡ್ ಎಕ್ಸಾಮ್ ಆದ್ರೆ ನಾ ಆ ಕ್ಲಾಸ್ ಬರೋ ಅವಶ್ಯಕತೆ ಇರಲ್ಲ. ನೀಟ್ ಕ್ಲಾಸ್ ಬೇಕೇ ಬೇಕು ನಮ್ಗೆ ಅಂದ್ರೆ ಆ ಕ್ಲಾಸ್ ಅಲ್ಲಿ ನೀಟ್ ಮಾಡ್ತೀನಿ ಕಂಪ್ಲೀಟ್ ಆಗಿ. ಇವತ್ತು ಎಷ್ಟು ಏನಾಗಿದೆ ಇಷ್ಟುದನ್ನು, ಸೊ ಅಲ್ಲಿ ನೀವು ಅಟೆಂಡ್ ಆಗೋದ್ರೆ ಅಟೆಂಡ್ ಆಗ್ಬೋದು. ಬಟ್ ಅಲ್ಲಿ ನಾನು ಈ ಕ್ಲಾಸ್ ಕಂಟಿನ್ಯೂ ಮಾಡಲ್ಲ. ಐ ಆಮ್ ಗೋಯಿಂಗ್ ಟು ಟೇಕ್ ಕಾಂಪಿಟೇಟಿವ್ ಎಕ್ಸಾಮ್ ಕ್ಲಾಸಸ್ ದೇರ್. ಓಕೆ, ಅಂಡ್ ನೆಕ್ಸ್ಟ್ ವಿ ಹ್ಯಾವ್ ಫಾರ್ಮೇಶನ್ ಆಫ್ ಕೀಟಾಲ್. ಅಸಿಟಾಲ್ ಹೆಮಿ ಅಸಿಟಾಲ್ ಆಯ್ತು, ಅದೇ ರೀತಿ ಇಲ್ಲಿ ಫಾರ್ಮೇಶನ್ ಆಫ್ ಕೀಟಾಲ್. ಓಕೆ, ಸೊ ಫಾರ್ಮೇಶನ್ ಆಫ್ ಕೀಟಾಲ್ ಅಲ್ಲಿ ಏನ್ ಮಾಡ್ತೀವಿ, ಯು ಆರ್ ಗೋಯಿಂಗ್ ಟು ಟೇಕ್ ಕೀಟೋನ್. ಕೀಟಾಲ್ ಬರ್ಬೇಕಂದ್ರೆ ಕೀಟೋನ್ ತಗೋಬೇಕು, ಆಲ್ಟೇಟ್ ತಗೊಂಡ್ರು ಬರಲ್ಲ. ಓಕೆ, ಸೊ ನೆಕ್ಸ್ಟ್ ಇದನ್ನ ನಾವೇನ್ ಮಾಡ್ತೀವಿ, ಆಲ್ಕೋಹಾಲ್ ಜೊತೆ ರಿಯಾಕ್ಟ್ ಮಾಡಬೇಕು. ಲೆಟ್ ಮಿ ಟೇಕ್ ಮಿಥೈಲ್ ಆಲ್ಕೋಹಾಲ್. ಇದು ಕೂಡ ಅಗೇನ್ ಆಸಿಡ್ ಕೆಟಲೈಸ್ಡ್, ಇದು ಮೈನಸ್ ಇದು ಪ್ಲಸ್, ಮೆಥಾಕ್ಸಿ. ಸರ್ ಮೆಥಾಕ್ಸಿ ಆಗುತ್ತೆ. ಓಕೆ, ಸೊ ಇದು ಈಗ ರಿಯಾಕ್ಟ್ ಆಗ್ಬೇಕು. ಸೊ ಇದು ಏನು ನೆಗೆಟಿವ್ ಕಾರ್ಬನ್ ಹೋಗಿ ಅಟ್ಯಾಚ್ ಆಗುತ್ತೆ. ಸೊ ಕಾರ್ಬನ್ ಅಟ್ಯಾಚ್ ಆಗ್ಬೇಕಾದ್ರೆ ಸೊ ಇಲ್ಲಿ ಏನಾಗುತ್ತೆ, OCH3 ಅಟ್ಯಾಚ್ ಆಯ್ತು. ಹಿಯರ್ ಯು ವಿಲ್ ಗೆಟ್ OH. ಓಕೆ, ಇದು ನೋಡಿ ಪಾಸಿಟಿವ್, ಇದು ನೆಗೆಟಿವ್. O ಮೈನಸ್ ಇಲ್ಲಿ ಹೋಗುತ್ತೆ, H ಹೋಗುತ್ತೆ ಅಷ್ಟೇ. ಸೊ ಇದೆ ಏನಾಯ್ತು, ಹೆಮಿ ಕೀಟಾಲ್. ಹೌದಾ? ಸೊ ದಿಸ್ ಈಸ್ ಹೆಮಿ
ಕೀಟಾಲ್. ಸೊ ಇದು ಹೆಮಿ ಕೀಟಾಲು. ನೆಕ್ಸ್ಟ್ ಅಗೇನ್ ಏನ್ ಮಾಡ್ತೀವಿ ನಾವು, ಪುನಃ ಏನ್ ಮಾಡ್ಬೇಕು, reacts with alcohol. ಇನ್ನೊಂದು ಮೋಲ್ ಆಫ್ ಆಲ್ಕೋಹಾಲ್. ನೀವು ಸೇಮ್ ಆಲ್ಕೋಹಾಲ್ ತಗೋಬಹುದು, ಡಿಫ್ರೆಂಟ್ ಆಲ್ಕೋಹಾಲ್ ತಗೋಬಹುದು, ನೋ ಪ್ರಾಬ್ಲಮ್. ಓಕೆ, ಸೊ ಇಲ್ಲೇನಾಗುತ್ತೆ, H ಪ್ಲಸ್ OH ಜೊತೆ ಕಂಬೈನ್ ಆಗಿ ಏನಾಯ್ತು, ವಾಟರ್ ಮಾಲಿಕ್ಯೂಲ್ ಆಚೆ ಬರುತ್ತೆ, OCS3 ಇಲ್ಲಿಗೆ ಅಟ್ಯಾಚ್ ಆಗುತ್ತೆ. So OCH3 and here also. Okay, so this is what? This is ketal. So ಇದಕ್ಕೆ ಮೆಕ್ಯಾನಿಸಮ್ ಬೇಕಾದ್ರೆ ನೀವೇ ಬರೀಬಹುದು. ಸೇಮ್ ನೀವೇನು ಆಲ್ಕೋಹಾಲ್ ಹೆಮಿ ಅಸಿಟಲ್ ಬರ್ದಿದ್ರಿ, ಅದೇ ಮೆಕ್ಯಾನಿಸಮ್ H ಜಾಗದಲ್ಲೆಲ್ಲ R ಹಾಕಿದ್ರು ಮುಗಿತು. ಸೇಮ್ ಮೆಕ್ಯಾನಿಸಮ್, ಏನ್ ಡಿಫ್ರೆನ್ಸ್ ಇಲ್ಲ. ಓಕೆ, ಸೊ ದಿಸ್ ಈಸ್ ಫಾರ್ಮೇಶನ್ ಆಫ್ ಕೀಟಾಲ್. ಸೊ ಇದೇ ರೀತಿ ಇನ್ನೊಂದು ಏನ್ ಮಾಡ್ತಿದೀವಿ ಅಂದ್ರೆ, ಕೀಟೋನ್ಗೆ ಡಯಾಲ್ ನ ಆಡ್ ಮಾಡುವಂಥದ್ದು, ಅಂದ್ರೆ ಎರಡು OH ಗ್ರೂಪ್ ಇರುವಂತದ್ದನ್ನ, ದಟ್ ಈಸ್ ಗ್ಲೈಕಾಲ್, ಇಥಿಲೀನ್ ಗ್ಲೈಕಾಲ್. ಸೊ ಇದನ್ನ ನಾವೇನ್ ಮಾಡ್ತಿದೀವಿ, ವಿ ಆರ್ ಆಡಿಂಗ್ ದಿಸ್ ಟು ದ ಕೀಟೋನ್. ಇದರಿಂದ ನಮ್ಗೆ ಏನ್ ಬರುತ್ತೆ, ಸೈಕ್ಲಿಕ್ ಕೀಟಾಲ್ ಬರುತ್ತೆ. ಯು ಆರ್ ಗೋಯಿಂಗ್ ಟು ಗೆಟ್ cyclic ketal. So this is again very important. ಎಲ್ಲುವೆ ಸೈಕ್ಲಿಕ್ ಬಂದಿಲ್ಲ ನಿಮ್ಗೆ, ಅಸಿಟಾಲ್ ಆಗ್ಬೋದು, ಹೆಮಿ ಅಸಿಟಾಲ್ ಆಗ್ಬೋದು, ಸೈಕ್ಲಿಕ್ ಬಂದಿಲ್ಲ. ಕೀಟಾಲ್ ಅಲ್ಲಿ ಸೈಕ್ಲಿಕ್ ಬರ್ತಾ ಇದೆ ವೆನ್ ಯು ಆಡ್ ಗ್ಲೈಕಾಲ್. ಓಕೆ, ಸೊ ಅದರಿಂದ ಈ ರಿಯಾಕ್ಷನ್ ಸ್ವಲ್ಪ ಇಂಪಾರ್ಟೆಂಟ್. ಸೊ ಯು ಕ್ಯಾನ್ ಟೇಕ್ ಲೈಕ್ ದಿಸ್. ಸೊ ಅಸಿಟೋನ್ ತಗೊಂಡು, ಸೊ ದಿಸ್ ವಿ ಆರ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಗ್ಲೈಕಾಲ್. ಓಕೆ, ಈ O ಇದೆಯಲ್ಲ, O ಮತ್ತೆ Hಗಳು. ಓಕೆ, ಸೊ ಅದು ಕಂಬೈನ್ ಆದಾಗ H2 ಆಚೆ ಹೋಯ್ತು. ಸೊ ಏನ್ ಬರುತ್ತೆ ನಮ್ಗೆ, CH3 ಈ C ಗೆ, ಓಕೆ, O and O, CH2. So this is cyclic. Okay, so this is cyclic ketal. You are going to obtain. Okay, so cyclic ketal ನಿಮಗೆ ಸಿಗುತ್ತೆ ಫೈನಲ್. ಓಕೆ, ಪ್ಲಸ್ H2 ಆಗಿದೆ. ಗೊತ್ತಾಗಿದೆ ರಿಯಾಕ್ಷನ್, ಅಡಿಷನ್ ಆಫ್ ಗ್ಲೈಕಾಲ್. ಸೊ ಎರಡು ತುಂಬಾ ಇಂಪಾರ್ಟೆಂಟ್. ಅಡಿಷನ್ ಆಫ್ ಗ್ಲೈಕಾಲ್ ಇಂಪಾರ್ಟೆಂಟ್, ಅದ್ರ ಜೊತೆಗೆ ಅಸಿಟಾಲ್ ಮತ್ತೆ ಹೆಮಿ ಅಸಿಟಾಲ್. ಸೊ ಇದಿಷ್ಟು ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಯು ಆರ್ ಅಬ್ಸರ್ವಿಂಗ್. ಸೊ ಏನು ಅಸಿಟಾಲ್ಸ್ ಮತ್ತೆ ಕೀಟಾಲ್ಸ್ ಇದೆ, ಈ ಅಸಿಟಾಲ್ ಮತ್ತೆ ಕೀಟಾಲ್ ನ ನಾವು ಹೈಡ್ರೋಲಿಸ್ ಮಾಡಿದ್ರೆ, ಯಾವ್ದು ಅಂದ್ರೆ ಮಿನರಲ್ ಆಸಿಡ್ಸ್ ಜೊತೆ, ಸೊ ಮಿನರಲ್ ಆಸಿಡ್ಸ್ ಜೊತೆ ಹೈಡ್ರೋಲಿಸಿಸ್ ಮಾಡಿದ್ರೆ ನಮ್ಗೆ ಆಲ್ಡಿಹೈಡ್ ಮತ್ತೆ ಕೀಟೋನ್ ಬರುತ್ತೆ. ಕರೆಸ್ಪಾಂಡಿಂಗ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ ಯು ಆರ್ ಗೋಯಿಂಗ್ ಟು ಗೆಟ್. ಅಂದ್ರೆ ನೀವು ರಿವರ್ಸ್ ಮಾಡಕ್ ಅದನ್ನ ರಿಯಾಕ್ಷನ್ ರಿವರ್ಸ್ ಮಾಡಬಹುದು ಇದನ್ನ. ಓಕೆ, ಯು ಕ್ಯಾನ್ ಟೇಕ್ ಲೈಕ್ ದಿಸ್. ಸೊ ಇದು ಯಾವಾಗ ರಿವರ್ಸ್ ಮಾಡ್ತೀವಿ ಅಂದ್ರೆ, ಯಾವಾಗ ಮಿನರಲ್ ಆಸಿಡ್ಸ್ ನ, ಅಂದ್ರೆ ಈಗ ಆಸಿಡ್ ಮೀಡಿಯಂ ಅಲ್ಲೇ ಮಾಡ್ತಾ ಇದೀವಿ. ಸೊ ಕೀಟಾಲ್ ಏನ್ ಬಂದಿದೆ, ಅದಕ್ಕೆ ಪುನಃ ಆಸಿಡ್ ಹಾಕಿದ್ರೆ ನಮ್ಗೆ ಕರೆಸ್ಪಾಂಡಿಂಗ್ ಅಸಿಟೋನ್, ಕರೆಸ್ಪಾಂಡಿಂಗ್ ಕೀಟೋನ್ ಮತ್ತೆ ಕರೆಸ್ಪಾಂಡಿಂಗ್ ಆಲ್ಡಿಹೈಡ್ ಬರುತ್ತೆ.
Is that clear? ಸೊ ಈ ಕೇಸಲ್ಲೂ ನೀವೇನಾದ್ರೂ ಹೈಯರ್ ಕಾಂಪೌಂಡ್ಸ್ ತಗೊಂಡ್ರೆ ಆವಾಗನೂ ನಮ್ಗೆ ರಿಯಾಕ್ಟಿವಿಟಿ ಕಮ್ಮಿ ಆಗುತ್ತೆ. Okay. So next ಇದಿಷ್ಟ ಆದ್ಮೇಲೆ addition of alcohol to carbonyl groups ಅಂದ್ರೆ aldehydes and ketones ಆದ್ಮೇಲೆ ನೆಕ್ಸ್ಟ್ ನಾವು ಆಲ್ರೆಡಿ ಒಂದು ಗ್ರಿಗ್ನಾರ್ಡ್ ರಿಯೇಜೆಂಟ್ ಬಗ್ಗೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಿ. So that is addition of Grignard reagent. Addition of Grignard reagent. So I'll clear this. Addition of Grignard reagent to aldehyde or ketone. Okay, so ಇಲ್ಲಿ addition of Grignard reagent. So we'll see that reaction now. Okay. So now what happens? I'm going to take RMgX. This reacts with HC double bond OH. You know which is this compound. What's the product you're going to get? ಏನ್ ಬರುತ್ತೆ ಪ್ರಾಡಕ್ಟ್? ನಾವು ಆಲ್ರೆಡಿ ಆಗೋಗಿದೆ ಅಲ್ವಾ ಇದು ಡಿಸ್ಕಸ್ ಮಾಡಿ. ಎಲ್ಲಿ ಡಿಸ್ಕಸ್ ಮಾಡಿದ್ವಿ ಇದನ್ನ? nitrates use alcohols, phenols, ಆಲ್ಕೋಹಾಲ್ಸ್ ಫಿನಾಲ್ಸ್ ಅಲ್ಲಿ ಪ್ರಿಪರೇಷನ್ ಆಫ್ ಫಿನಾಲ್ಸ್ ಮಾಡಿದ್ವಿ, ಸಾರಿ ಪ್ರಿಪರೇಷನ್ ಆಫ್ ಆಲ್ಕೋಹಾಲ್ಸ್ ಮಾಡಿದ್ವಲ್ಲ, ಅಲ್ಲಿ ನಾವು ರಿಯಾಕ್ಟ್ ಮಾಡಿದ್ವಿ ನೋಡಿ ಯೂಸಿಂಗ್ ಗ್ರಿಗ್ನಾರ್ಡ್ ರಿಯೇಜೆಂಟ್. ಸರ್ ಅದು HC ಡಬಲ್ ಬಾಂಡ್ H ಅದು H ಕಣಪ್ಪ ಫಾರ್ಮಾಲ್ಡಿಹೈಡ್ ಅಲ್ವಾ? ಯಾವ ಆಲ್ಕೋಹಾಲ್ ಬರುತ್ತೆ ಇಲ್ಲಿ? ಪ್ರೈಮರಿ ಬರುತ್ತೆ, ಸೆಕೆಂಡರಿ ಬರುತ್ತೆ, ಟರ್ಷರಿ ಬರುತ್ತೆ? ಪ್ರೈಮರಿ ಆಲ್ಕೋಹಾಲ್ ಬರುತ್ತೆ ಸರ್. ಫಾರ್ಮಾಲ್ಡಿಹೈಡ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಹೇಳ್ಬಿಟ್ಟಿದ್ದೆ ಪರ್ಟಿಕ್ಯುಲರ್ ಆಗಿ, ಫಾರ್ಮಾಲ್ಡಿಹೈಡ್ ಜೊತೆ ಬಿಟ್ಟು ರಿಯಾಕ್ಟ್ ಆದ್ರೆ ನಿಮ್ಗೆ ಪ್ರೈಮರಿನೇ ಬರುತ್ತೆ. ಅದರ್ ದ್ಯಾನ್ ಫಾರ್ಮಾಲ್ಡಿಹೈಡ್ ನೀವೇನಾದ್ರೂ ತಗೊಂಡ್ರೆ ಏನ್ ಬರುತ್ತೆ? ಸೆಕೆಂಡರಿ ಟರ್ಷಿಯರಿ ಬರುತ್ತೆ. ಟರ್ಷರಿ ಯಾವಾಗ? ಟರ್ಷರಿ ಕೀಟೋನ್ ತಗೊಂಡಾಗ, ಕೀಟೋನ್ ತಗೊಂಡಾಗ ಟರ್ಷರಿ. ಬಟ್ ಆಲ್ಡಿಹೈಡ್ ಅಲ್ಲಿ ಫಾರ್ಮಾಲ್ಡಿಹೈಡ್ ತಗೊಂಡ್ರೆ ಪ್ರೈಮರಿ. ಅದರ್ ದ್ಯಾನ್ ಫಾರ್ಮಾಲ್ಡಿಹೈಡ್, ಅಸಿಟಾಲ್ಡಿಹೈಡ್, ಪ್ರೊಪನಾಲ್ ಆ ತರ ತಗೊಂಡ್ರೆ ಅವಾಗ ಏನ್ ಬರುತ್ತೆ ನಿಮ್ಗೆ? ಸೆಕೆಂಡರಿ ಆಲ್ಕೋಹಾಲ್ ಬರುತ್ತೆ. ಬಟ್ ನೀವು ಕೀಟೋನ್ ತಗೊಂಡ್ರೆ ಟರ್ಷರಿ ಸೆಕೆಂಡರಿ ಆಲ್ಕೋಹಾಲ್. ಕೀಟೋನ್ಗೆ ಟರ್ಷರಿ ಆಲ್ಕೋಹಾಲ್. ಓಕೆ, ಸೇಮ್ ಅಲ್ಲೇನ್ ರಿಯಾಕ್ಷನ್ ಓದಿದೀವ ಅದನ್ನೇ ಇಲ್ಲಿರೋದು ಅಷ್ಟೇ, ಏನ್ ಚೇಂಜಸ್ ಏನಿಲ್ಲ. ಸೇಮ್ ಅದೇ ಮೆಕ್ಯಾನಿಸಮ್, ಸೇಮ್ ಅದೇ ರಿಯಾಕ್ಷನ್. ಓಕೆ, ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡ್ಬೇಕಾ ಪುನಃ? ಸೊ ಯಾರಾದ್ರೂ ಎಕ್ಸ್ಪ್ಲನೇಷನ್ ಮಾಡ್ಬೇಕು ಅನ್ನೋದಿದ್ರೆ ಹೇಳಿ. If anyone needs the explanation, tell me. I will do that in the next class. Illa, if you are comfortable, I will go with the next. Okay. Okay. So ನೀವು ಏನೋ ಡೌಟ್ಸ್ ಇದ್ರೆ ಅಲ್ಲಿ ಚೆಕ್ ಮಾಡಿ ಇನ್ನೊಂದ್ಸಲ. Go back to your alcohol phenol preparations and there you check the same thing what we have done that. The same thing here also.
ಅಲ್ಲಿ ಇದ್ದಿದ್ದ ಪ್ರಿಪರೇಷನ್ ಇಲ್ಲಿ ಕೆಮಿಕಲ್ ಪ್ರಾಪರ್ಟಿ ಅಷ್ಟೇ, ಏನು ಬೇರೆ ಡಿಫ್ರೆನ್ಸ್ ಏನಿಲ್ಲ. ಓಕೆ, ಸೊ ಸೇಮ್ ಮೆಕ್ಯಾನಿಸಮ್, ಸೇಮ್ ಪ್ರೊಸೆಸ್ ಎವ್ರಿಥಿಂಗ್. Okay, fine. So I'll stop at this point. So remaining will continue in the next class, and 3:15 you will be having chemistry class again. You need to log into the same ID. Okay. So thank you all. Have a good day. Thank you, sir. Thank you, sir. Thank you, sir. Thank you. Thank you, sir. Thank you. Thank you, sir.